ಮೂಮೆಂಟ್ಗಳಲ್ಲಿ ಭಾಗಿಯಾಗೋದಕ್ಕೂ ಕೂಡ ಯೋಗ ಯೋಗ್ಯತೆ ಎರಡು ಇರಬೇಕು ಅಂತಾರೆ. ಲೈಫಲ್ಲಿ ಇವೆಲ್ಲ ಸ್ಮರಣೀಯವಾದಂಥ ಹೋರಾಟಗಳು. ಅಂತ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಸನ್ನಿವೇಶಗಳನ್ನು ಹೇಳ್ಕೊಳ್ತಕ್ಕಂಥದ್ದೇ ಒಂದು ಹೆಮ್ಮೆಯ ವಿಚಾರ. ಯಾವಾಗಲೂ ಕೂಡ ಅಷ್ಟೇ, ಬಿಜೆಪಿಗೆ ಕಷ್ಟ ಕಾಲದಲ್ಲಿ ವಿಶ್ವನಾಥ್ ಆಶ್ರಯದಾತ ಅಂತ ತುಂಬಾ ಜನ ಹೇಳ್ತಾರೆ. ಏನು ಇನ್ಫ್ಲೂಯೆನ್ಸ್ ಇಲ್ಲ, ನಮ್ಮ ಸರ್ಕಾರ ಇಲ್ಲ ಅಂತ ಸಂದರ್ಭದಲ್ಲೂ ಕೂಡ ನಾನು ಅವ್ರ ಪರವಾಗಿ ಹೋರಾಟವನ್ನು ಮಾಡಿದ್ದೀನಿ. ಬಿಜೆಪಿ ಒಂದು ಭದ್ರವಾದ ಕೋಟೆ ಅಂತಂದ್ರೆ ಯಲಹಂಕ ಕ್ಷೇತ್ರ ಅಂತೇಳಿ ಜನ ಕೂಡ ಅಂತ ಇದ್ದಾರೆ. ಯಲಹಂಕದ ಶಾಸಕರನ್ನು ಕರೀರಿ, ಆ ಕ್ಷೇತ್ರದ ಕಾರ್ಯಕರ್ತರು ಬಲವಾಗಿದ್ದಾರೆ, ನಂಬಿಕೆಗೆ ಅರ್ಹರು, ಮತ್ತೆ ಏನೋ ಒಂದು ಕೆಲಸ ಕೊಟ್ಟರೆ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮ ನಾಯಕರಲ್ಲಿದೆ. ಅರ್ಧರಾತ್ರಿಯಲ್ಲೇ ದಿಗ್ವಿಜಯ್ ಸಿಂಗ್ ಅವರೆಲ್ಲರೂ ಕೂಡ ರಮಣ ಹೋಟೆಲ್ ಹತ್ರ ಬರೋದಕ್ಕೆ ಹೋಗಿದ್ರಂತಲ್ಲ ಸರ್. ದಿಗ್ವಿಜಯ್ ಸಿಂಗ್ ಅವರು, DK ಶಿವಕುಮಾರ್ ಅವರು ಮತ್ತೆ 100 ಜನ ಬೆಂಬಲಿಗರು ಹೋಟೆಲ್ಗೆ ಅಟ್ಯಾಕ್ ಮಾಡಿ ಅವರನ್ನು ಎತ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದಿತ್ತು. ಸರ್, ಹೋರಾಟಗಳು ಯಾವತ್ತೂ ಕೂಡ ಸೋಲನ್ನ ಉಂಡಿದ್ದಂತಹ ಉದಾಹರಣೆಗಳಿಲ್ಲ. ಅದರ ಒಂದು ಗುರಿ ಸರಿಯಾಗಿದ್ದರೆ, ಇನ್ಫ್ಯಾಕ್ಟ್ ರಾಮ ಮಂದಿರ ಹೋರಾಟ ಆಗಿರ್ಬೋದು ಮತ್ತು JP ಮೂವ್ಮೆಂಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಆಫ್ಟರ್ ಇಂಡಿಪೆಂಡೆಂಟ್ ಶುರುವಾದಂತಹ ಬಹುದೊಡ್ಡ ಮೂವ್ಮೆಂಟ್ಗಳು. ಬಟ್ ಆ ಮೂವ್ಮೆಂಟ್ಗಳಲ್ಲಿ ಭಾಗಿಯಾಗೋದಕ್ಕೂ ಕೂಡ ಯೋಗ ಯೋಗ್ಯತೆ ಎರಡು ಇರಬೇಕು ಅಂತಾರೆ. ಈಗ ಅವೆಲ್ಲ ನಮ್ಮ ಲೈಫಲ್ಲಿ ಇವೆಲ್ಲ ಸ್ಮರಣೀಯವಾದಂಥ ಹೋರಾಟಗಳು. ಎಲ್ಲರಿಗೂ ಎಲ್ಲರಿಗೂ ಕೂಡ ಈ ಥರ ಸಂದರ್ಭ ಒದಗಿ ಬಂದಿಲ್ಲ. ಈಗ ಅನೇಕ ಜನ ಈಗ ಸ್ವಾತಂತ್ರ್ಯ ಹೋರಾಟಗಾರರು ಈಗಲೂ ಬದುಕಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ಅಂತಂದಾಗ ನಮ್ಗೆ ಅವ್ರಿಗೆ ಕಾಲು ಮುಗಿಬೇಕು ಅನ್ನಿಸ್ತದೆ. ಯಾಕಂದ್ರೆ ಎಲ್ಲರಿಗೂ ಅವಕಾಶ ಸಿಕ್ಕಿರೋದಿಲ್ಲ. ಇವತ್ತು ಅಯೋಧ್ಯ ಹೋರಾಟದ ವಿಚಾರದಲ್ಲಿ ಅನೇಕ ಜನ ಹೋರಾಟದಲ್ಲಿ ಭಾಗವಹಿಸಲಿಲ್ಲ, ಆದರೆ ಭಾಗವಹಿಸ್ತಕ್ಕಂಥ ಅವಕಾಶ ನಮ್ಗೆ ಸಿಕ್ತಲ್ಲ, ಅದು ನಮ್ಮ ಜೀವನದಲ್ಲಿ ಅತ್ಯಂತ ಮರೆಯಲಾಗದಂಥ ಒಂದು ಘಟನೆಗಳಿವೆಲ್ಲ ಕೂಡ. ಈ ತುರ್ತು ಪರಿಸ್ಥಿತಿ ಹೋರಾಟ ಮಾಡಿದ್ರು, ಅನೇಕ ಜನ ಜೈಲಿಗೆ ಹೋಗಿದ್ರು, ಬಹಳ ಜನ ಹೋಗ್ಲಿಲ್ಲ, ಹೋರಾಟದಲ್ಲಿ ಭಾಗವಹಿಸಲಿಲ್ಲ. ಬಟ್ ಯಾರ ಹೋರಾಟದಲ್ಲಿ ಭಾಗವಹಿಸಿದ್ರು ಅವ್ರಿಗನ್ನಿಸ್ತದೆ ನಾನು ಕೂಡ ಅಂತ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದೆ. ನಾನು ಇವತ್ತೆಲ್ಲರೂ ಕೂಡ ದೊಡ್ಡ ದೊಡ್ಡ ಲೀಡರ್ ಸರ್. ಹೌದು, ಎಮರ್ಜೆನ್ಸಿ ಟೈಮಲ್ಲಿ. ಹೌದೌದು. ಯಾಕಂದ್ರೆ ಅದನ್ನ ಒಂದು ನಮಗೆ ಜೀವನದಲ್ಲಿ ಹೇಳ್ಕೊಳ್ತಕ್ಕಂಥ ಸಾಧನೆಗಳಲ್ಲಿ ಸಾಧನೆ ಅನ್ನೋದಕ್ಕಿಂತಲೂ ಅಂತ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಸನ್ನಿವೇಶಗಳನ್ನು ಹೇಳ್ಕೊಳ್ತಕ್ಕಂಥದ್ದೇ ಒಂದು ಹೆಮ್ಮೆಯ ವಿಚಾರ. ಅದು ಓಕೆ ಸರ್, ಯಾವಾಗಲೂ ಕೂಡ ಅಷ್ಟೇ, ಬಿಜೆಪಿಗೆ ಕಷ್ಟ ಕಾಲದಲ್ಲಿ ವಿಶ್ವನಾಥ್ ಆಶ್ರಯದಾತ ಅಂತ ತುಂಬಾ ಜನ ಹೇಳ್ತಾರೆ. ಅದನ್ನ ನೀವು ಒಪ್ಕೊಳ್ತಿರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಯಾಕೆಂತಂದ್ರೆ ವಿಶ್ವನಾಥ್ ಅವರ ಕೋಟೆಯಲ್ಲಿ ಬಂದಂತವರು ಎದುರಾಳಿ ಯಾರೇ ಇದ್ರೂ ಕೂಡ ವಿಜಯವನ್ನ ಸಾಧಿಸೋದು ಕಷ್ಟ ಅಂತ. ಯಾಕೆಂತಂದ್ರೆ ರಾಜಸ್ಥಾನದಿಂದ ಬಂದು ತಮ್ಮ ಕ್ಷೇತ್ರದಲ್ಲೇ ಉಳ್ಕೊಂಡಿದ್ರು ಶಾಸಕರುಗಳು, ಮತ್ತು ಅನೇಕ ಪ್ರಸಂಗಗಳು ಕೂಡ ಸಾಕ್ಷಿ ಆಗಿರುವಂಥದ್ದು ನಿಮ್ಮ ಕ್ಷೇತ್ರ. ಅಷ್ಟು ಭದ್ರವಾಗಿ ಹೇಗೆ ಪಕ್ಷಕ್ಕೋಸ್ಕರ ಎಲ್ಲ ಮಾಡಬೇಕು ಅನ್ನುವಂಥದ್ದು ಹೇಗೆ ಬರುತ್ತೆ ಅಂತ. ಈಗ ನಾನು ಈಗಾಗಲೇ ಹೇಳ್ದಂಗೆ 40-45 ವರ್ಷಗಳಿಂದ ನಾನು ನಿರಂತರವಾಗಿ ನನ್ನ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದ್ದೀನಿ. ನಾನು ಎಲೆಕ್ಷನ್ಗೋಸ್ಕರ ಈಗ ಬರ್ತಾರಲ್ಲ ಕೆಲವರು, ಎಲೆಕ್ಷನ್ ಇನ್ನೊಂದು 6 ತಿಂಗಳಿದ್ದಾಗ ಬರ್ತಾರೆ, ಮತ್ತೆ ಸೋತ ತಕ್ಷಣ ಕ್ಷೇತ್ರ ಬಿಟ್ಟು ಹೋಗ್ತಾರೆ. ಕರೆಕ್ಟ್. ನಾನು 40-45 ವರ್ಷಗಳಿಂದ ಕ್ಷೇತ್ರದಲ್ಲಿ ಜನಸಾಮಾನ್ಯರ ಜೊತೆಲಿ ಬೆರ್ತಂತವನು. ಒಂದೊಂದು ಹಳ್ಳಿಗೆ ಇಲ್ಲಿವರೆಗೂ ನಾನು 106 ಸಲ ಹೋಗಿದ್ದೀನಿ. ಬಹುತೇಕ ಅಲ್ಲಿನ ಎಲ್ಲ ಹಿರಿಯರು ಕೂಡ ನನಗೆ ಪರಿಚಯ ಇರ್ತಕ್ಕಂತಾರೆ. ಈ ಕೆಲವರು ಹೊಸದಾಗಿ ಮನೆ ಕಟ್ಕೊಂಡ್ ಬಂದವ್ರೆ, ಅದು ಇಲ್ಲಿ ಬಿಟ್ರೆ ಹಳಬರು ಏನಿದ್ದಾರೆ ಎಲ್ಲ ಕೂಡ ನನಗೊಂದು ಕುಟುಂಬದ ಸದಸ್ಯ ರೀತಿಯಲ್ಲಿ ಇರ್ತಕ್ಕಂಥವನು. ಅಂದ್ರೆ ಜನಗಳಿಗೆ ಅನ್ಸೋದೇನು ಅಂದ್ರೆ ಇವನು ನಮ್ಮ ಕ್ಷೇತ್ರದವನು, 30-35-40 ವರ್ಷಗಳಿಂದ ಕೂಡ ನಮ್ಮ ಊರುಗಳಿಗೆ ಬಂದಿರ್ತಕ್ಕಂಥವ್ನು, ನಮ್ಮ ಕಣ್ಣು ಮುಂದೆ ಬೆಳೆದಿರ್ತಕ್ಕಂಥ ಹುಡುಗ. ಸೊ ಇದು ಯಾರು ಹೊರಗಡೆಯವ್ರು ನಾವು ಯಾವಾಗ ಅವಕಾಶ ಕೊಡಬೇಕು ಅಂತ ಹೇಳಿ, ಮತ್ತೆ ಊರಿನ ಯಾವುದೇ ಸಮಸ್ಯೆಗಳಿದ್ರು ಕೂಡ ನಾನು 16 ವರ್ಷಗಳ ಕಾಲ ಹೋರಾಟ ಮಾಡಿ ಅವರ ಸಮಸ್ಯೆಗಳು ಸ್ಪಂದಿಸಿರ್ತಕ್ಕಂಥವ್ನು. ಈಗಲೂ ಸ್ಪಂದಿಸ್ತಾ ಇದ್ದೀನಿ. ನನಗೇನು ಇನ್ಫ್ಲೂಯೆನ್ಸ್ ಇಲ್ಲ, ನಮ್ಮ ಸರ್ಕಾರ ಇಲ್ಲ ಅಂತ ಸಂದರ್ಭದಲ್ಲೂ ಕೂಡ ನಾನು ಅವ್ರ ಪರವಾಗಿ ಹೋರಾಟವನ್ನು ಮಾಡಿದ್ದೀನಿ. ಇದು ನನ್ನ ಕ್ಷೇತ್ರದ ಜನತೆಗೆ ಗೊತ್ತಿರ್ತಕ್ಕಂಥದ್ದು. ಮತ್ತು ಯಾರು ಆವತ್ತಿಂದ ನನ್ನ ಜೊತೆಯಲ್ಲಿದ್ದರು ಕಾರ್ಯಕರ್ತರು, ಇವತ್ತು ನನ್ನ ಪಾರ್ಟಿಯಲ್ಲಿ ಗಟ್ಟಿಗಿದ್ದಾರೆ. ಮತ್ತು ವಿಶೇಷವಾಗಿ ನಾನು ಯುವಕರನ್ನು ಸ್ವಲ್ಪ ಹೆಚ್ಚಾಗಿ ನಾನು ಪ್ರೀತಿಸ್ತೀನಿ ಮತ್ತು ಅವರನ್ನು ಆರ್ಗನೈಸ್ ಮಾಡ್ತೀನಿ. ಸೊ ಬಹಳಷ್ಟು ಜನ ಯುವಕರು ನನ್ನ ಜೊತೆಯಲ್ಲಿದ್ದಾರೆ, ಮತ್ತು ಮಹಿಳೆಯರು ಅಷ್ಟೇ. ನನ್ನ ಕ್ಷೇತ್ರದ ಸುಮಾರು ಅಂದಾಜು ಒಂದು 75% ಮಹಿಳೆಯರು ನನ್ನ ಜೊತೆಯಲ್ಲಿ ಭದ್ರವಾಗಿ ನಿಂತ್ಕೊಂಡಿರ್ತಕ್ಕಂಥವ್ರು, ಅವ್ರ ಆಶೀರ್ವಾದ ಮಾಡಿರ್ತಕ್ಕಂಥವ್ರು. ಇವೆಲ್ಲ ಯಾಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನಿರಂತರವಾದಂಥ ಸಂಪರ್ಕ, ಮನೆ ಹತ್ರ ಬಂದಾಗ ಅವ್ರಿಗೆ ಸ್ಪಂದಿಸ್ತಕ್ಕಂಥದ್ದು, ಮತ್ತೆ ಅವ್ರದ್ದು ಯಾವುದೇ ಸಮಾರಂಭಗಳು, ಮದುವೆ ಇರ್ಬೋದು, ಹುಟ್ಟದ ಹಬ್ಬ ಇರ್ಬೋದು, ಸತ್ತಾಗಿರ್ಬೋದು, ಅವೆಲ್ಲಕ್ಕೂ ಕೂಡ ನಾವು ಭಾಗವಹಿಸ್ತಕ್ಕಂಥದ್ದು. ಅವ್ರಿಗೇನು ಅನಿಸ್ತದೆ ಅಂದರೆ ನಮ್ಮ ಮನೆ ಮಗ ಇವನು, ನಮ್ಮ ಕ್ಷೇತ್ರದವನು, ಈ ಥರ ಆಗಿದೆ. ಮತ್ತು ನಾವು ಪಾರ್ಟಿಗೆ ಬದ್ಧರಾಗಿರ್ತಕ್ಕಂಥವ್ರು. ನನಗೆ ಯಾವುದೇ ಅಧಿಕಾರ ಬರಲಿ ಬಿಡಲಿ, ನಾವೆಲ್ಲ ಕೂಡ ಪಾರ್ಟಿಗೆ ಬದ್ಧವಾಗಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥವ್ರು. ಸೊ ಇದರಿಂದ ಇವತ್ತೇನು ಅಂದರೆ ಕಾರ್ಯಕರ್ತರುಗಳು ಯಾವುದೋ ಒಂದು ಆಸೆ ಅಂಶದ ಮೇಲೆ ನನ್ನ ಜೊತೆಯಲ್ಲಿ ಇರ್ತಕ್ಕಂಥವ್ರೆಲ್ಲ ಕೂಡ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಎದೆ ಕೊಡ್ತಕ್ಕಂಥ ಕಾರ್ಯಕರ್ತರು. ಇವತ್ತು ನಾನೊಂದು ಕರೆ ಕೊಡ್ತೀನಿ ಅಂತಂದರೆ, ಈಗ ಕೊಡ್ತೀವಿ ಅಂದರೆ 1 ಗಂಟೆಯಲ್ಲಿ 1000 ಜನ ಕಾರ್ಯಕರ್ತರು ಜಮಾಯಿಸ್ತಾರೆ.
ಇದೇನು ಅಂದರೆ ಆ ವಿಶ್ವಾಸ ಇಟ್ಕೊಂಡಿದ್ದೀವಲ್ಲ. ಕರೆಕ್ಟ್. ಸೊ ಇಲ್ಲ ಅಂತಂದರೆ ಕಾಂಗ್ರೆಸ್ನ ಭದ್ರಕೋಟೆ ನನ್ನ ಯಲಹಂಕ ಕ್ಷೇತ್ರ ನಿರಂತರವಾಗಿ ಕಾಂಗ್ರೆಸ್ ಗೆದ್ದಂಥದ್ದು. ದಿವಂಗತ ಜಾಫರ್ ಶರೀಫ್ ಅವರು, ದಿವಂಗತ ಬಸವಲಿಂಗಪ್ಪ ಅವರು, ಈ ಥರ ಇದ್ದಂಥ ಕ್ಷೇತ್ರ ಅದು. ಅದನ್ನು ಭೇದಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕ್ಷೇತ್ರವನ್ನ ಮಾಡಬೇಕು ಅಂತಂದರೆ ಒಂದು ನಮ್ಮ ಕಾರ್ಯಕರ್ತರು ನನ್ನ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಮತ್ತು ನನ್ನ ಜೊತೆಯಲ್ಲಿ ಭದ್ರವಾಗಿ ನಿಂತಿರ್ತಕ್ಕಂಥದ್ದು. ಸೊ ಅದರಿಂದ ಇವತ್ತು BJP ಒಂದು ಭದ್ರವಾದ ಕೋಟೆ ಅಂತಂದರೆ ಯಲಹಂಕ ಕ್ಷೇತ್ರ ಅಂತೇಳಿ ಜನ ಕೂಡ ಅಂತ ಇದ್ದಾರೆ. ಮತ್ತು ಅನೇಕ ಕಷ್ಟ ಸಂದರ್ಭದಲ್ಲಿ ತಾವು ಹೇಳಿದಾಗೆ ನಾವು ಪಾರ್ಟಿ ಜೊತೆಯಲ್ಲಿ ನಿಂತ್ಕೊಂಡಿದ್ದೀವಿ. ಈಗ ಹಿಂದೆ ಸರ್ಕಾರದ ಕೆಲವು ಬದಲಾವಣೆಗಳಾಗಂಥ ಸಂದರ್ಭದಲ್ಲೂ ಕೂಡ ನಮ್ಮ ಊರಿನಲ್ಲೇ ನಮ್ಮ ಇಡೀ MLAಗಳನ್ನೆಲ್ಲ ಕೂಡ ನಾವು 100 ಜನ MLAಗಳನ್ನ ಕೂಡ 11 ದಿನ ಇಟ್ಕೊಂಡಿದ್ವಿ. ಕೊನೆಗೆ ಮಧ್ಯಪ್ರದೇಶದಿಂದ ಶಾಸಕರು ಬಂದಾಗ, ಕಾಂಗ್ರೆಸ್ನ ಶಾಸಕರು ಬಂದಾಗ ಎಲ್ಲೂ ಸುರಕ್ಷಿತ ಇಲ್ಲ, ಇಲ್ಲೇ ಇಡಬೇಕು ಅಂತೇಳಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ರು. 5 ದಿನಗಳ ಕಾಲ ಅವರನ್ನು ಸುರಕ್ಷಿತವಾಗಿ ನೋಡಿ ಮತ್ತೆ ಅವರನ್ನು ಮಧ್ಯಪ್ರದೇಶಕ್ಕೆ ಕಳಿಸೋವರೆಗೂ ನಾವೇ ಮತ್ತು ನಾನು ಮತ್ತು ನಮ್ಮ ಕ್ಷೇತ್ರದ ಮುಖಂಡರು ಜವಾಬ್ದಾರಿಯನ್ನು ತಗೊಂಡಿದ್ವಿ. ಮತ್ತು ಯಾವುದಾದ್ರೂ ಕ್ಲಿಷ್ಟಕರವಾದಂಥ ಬಂತು ಅಂತಂದರೆ ನಮ್ಮ ನಾಯಕರುಗಳು ನಮ್ಮನ್ನು ಜ್ಞಾಪಕ ಮಾಡ್ಕೊತಾರೆ. ಸೊ ಯಲಹಂಕದ ಶಾಸಕರನ್ನು ಕರೀರಿ, ಆ ಕ್ಷೇತ್ರದ ಕಾರ್ಯಕರ್ತರು ಬಲವಾಗಿದ್ದಾರೆ, ನಂಬಿಕೆಗೆ ಅರ್ಹರು, ಮತ್ತು ಏನೋ ಒಂದು ಕೆಲಸ ಕೊಟ್ಟರೆ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮ ನಾಯಕರಲ್ಲಿದೆ. ಸೊ ಆ ವಿಶ್ವಾಸ ನಾವು ಆವಾಗಿಂದನೂ ಬೆಳೆಸ್ಕೊಂಬಂದಿದ್ದೀವಿ. ಮತ್ತು ಅವರ ನಂಬಿಕೆಗೆ ವ್ಯತಿರಿಕ್ತವಾಗಿ ನಾವು ಯಾವುದು ಮಾಡಲ್ಲ. ಅವ್ರು ಏನು ನಂಬಿಕೆ ಇಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚು ಕೆಲಸವನ್ನು ನಾವು ಮಾಡ್ಕೊಂಬಂದಿದ್ದೀವಿ. ಓಕೆ ಸರ್, ಇನ್ನೊಂದು ವಿಚಾರ, ಲೈಕ್ ಈಗ ಬೇರೆ ಕಡೆಯಿಂದ ಬಂದಂತಹ MLAಗಳು ಬಂದು ರಮಾಡದಲ್ಲಿ ಉಳ್ಕೊಂಡಿದ್ದ ಟೈಮಲ್ಲಿ ಅವರ ಖರ್ಚು ವೆಚ್ಚಗಳಾಗಿರ್ಬೋದು, ಅವ್ರನ್ನ ಬೋರ್ ಆಗದೆ ಇರೋ ಥರ ಎಂಟರ್ಟೈನ್ ಮಾಡುವಂಥದ್ದು, ಅದೆಲ್ಲ ಬಿಗ್ ಚಾಲೆಂಜ್ ಅಲ್ವಾ ಸರ್? ಹೌದು, ಯಾಕಂದರೆ ಈಗ ಶಾಸಕನ ಒಂದು ಕಡೆ ಒಂದಿನ ಇಟ್ಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ 11ರಿಂದ 12 ದಿನ ಒಂದು ಕಡೆ ಇಟ್ಕೊಬೇಕು ಅಂತಂದಾಗ ಇಡೀ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿರತಕ್ಕಂಥ ಶಾಸಕರು, ಅವರ ರೀತಿ ರಿವಾಜುಗಳು ಬೇರೆ ಥರ ಇರ್ತದೆ, ಊಟಗಳೆಲ್ಲ ಕೂಡ ಬೇರೆ ಥರ ಇರುತ್ತೆ. ಅವ್ರವ್ರು ಒಪ್ಪೋ ರೀತಿಯಲ್ಲಿ ಅವ್ರಿಗೆ ಮನಸ್ಸಿನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರನ್ನು ಮೇಂಟೈನ್ ಮಾಡಬೇಕಾಗಿತ್ತು. ಅವೆಲ್ಲವನ್ನು ಕೂಡ ನಾವು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ವಿ. ಇವತ್ತು ನಮ್ಮ ಶಾಸಕರು ನೆನೆಸ್ಕೊತಾರೆ ನಮ್ಮ ಕ್ಷೇತ್ರವನ್ನು. ಅವತ್ತು ತಾವಿದ್ದಾಗೆಲ್ಲ 5-5 kg ಜಾಸ್ತಿ ಆದ್ವಿ ತೂಕ ನಾವು ಅಂತೇಳಿ. ಎಲ್ಲೂ ಕೂಡ ಬೇಸರ ಬರೋದ ರೀತಿಯಲ್ಲಿ ಅವ್ರು ನೋಡ್ಕೊಂಡ್ವಿ ನಾವು. ಓಕೆ, ಬಟ್ ಅರ್ಧ ರಾತ್ರಿಯಲ್ಲೇ ದಿಗ್ವಿಜಯ್ ಸಿಂಗ್ ಅವರೆಲ್ಲರೂ ಕೂಡ ರಮಣ ಹೋಟೆಲ್ ಹತ್ರ ಬರೋದಕ್ಕೆ ಹೋಗಿದ್ರಂತಲ್ಲ ಸರ್? ಅದು ಮಧ್ಯಪ್ರದೇಶದ ಆ ಕಾಂಗ್ರೆಸ್ ಶಾಸಕರು ಏನಿದ್ರು, ಅವರು ಪಕ್ಷವನ್ನು ತ್ಯಜಿಸಬೇಕು ಅಂತೇಳಿ ಏನಿದ್ರು, ಅವರನ್ನು ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಆಗ ದಿಗ್ವಿಜಯ್ ಸಿಂಗ್ ಅವರು, DK ಶಿವಕುಮಾರ್ ಅವರು ಮತ್ತು 100 ಜನ ಬೆಂಬಲಿಗರು ಹೋಟೆಲ್ಗೆ ಅಟ್ಯಾಕ್ ಮಾಡಿ ಅವರನ್ನು ಎತ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದಿತ್ತು. ಸೊ ನಮಗೆ ಆ ವಿಚಾರ ಗೊತ್ತಾದ ತಕ್ಷಣ ನಾನು ನಮ್ಮ ಕಾರ್ಯಕರ್ತರನ್ನು ಕೂಡ ಆ ಹೋಟೆಲ್ ಸುತ್ತು ಕೂಡ ಇಟ್ಕೊಂಡು ರಕ್ಷಣೆಗೆ ನಿಂತಿದ್ವಿ ನಾವೆಲ್ಲ ಕೂಡ. ಮತ್ತು ಪೊಲೀಸು ಅಷ್ಟರೊಳಗಡೆ ಪೊಲೀಸು ಕೂಡ ಬಂತು. ಅವರು ಯಾರನ್ನೂ ಕರ್ಕೊಂಡೋಗಿ ಬಿಡಲಿಲ್ಲ, ನಾವು ಸ್ವಲ್ಪ ಭದ್ರವಾಗಿ ನಾವು ನಿಂತ್ಕೊಂಡಿದ್ವಿ. ಸೊ ಅದಾದಮೇಲೆ 2 ದಿನ ಇಟ್ಕೊಂಡು ಅವರನ್ನು ಮತ್ತೆ ಬಸ್ಸಲ್ಲಿ ಕರ್ಕೊಂಡೋಗಿ ಏರ್ಪೋರ್ಟಲ್ಲಿ ವಿಮಾನ ನಿಲ್ದಾಣಕ್ಕೆ ಹತ್ಸೋವರೆಗೂ ನಾವು ಜವಾಬ್ದಾರಿನ ತೊಗೊಂಡಿದ್ವಿ. ನಿದ್ದೆ ಸರಿಯಾಗಿ ಬಂತ ಸರ್? ಇಲ್ಲ, ನಮಗೆ ಆ ಸಂದರ್ಭದಲ್ಲಿ ನಿದ್ದೆ ಬರಲ್ಲ ನಮಗೆ. ಯಾಕಂದ್ರೆ ಒಂದು ಜವಾಬ್ದಾರಿ ಕೊಟ್ಟಾಗ ನಮಗೆ ಹಗಲು ರಾತ್ರಿ ಅನ್ನೋದೇನಿಲ್ಲ ನಾವು. ಯಾಕಂದರೆ ನಾವು ರಾತ್ರಿ ಎಲ್ಲ ಹೋಗಿ ನಿದ್ದೆ ಮಾಡ್ಕೊಂಡಿದ್ರೆ ಇಲ್ಲಿ ಏನೋ ವ್ಯತ್ಯಾಸ ಆಗ್ತದೆ. ಸೊ ನಾವು ಹಗಲು ಯಾವ ಥರ ಇರ್ತೀವೋ ರಾತ್ರಿನೂ ಅದೇ ಥರನೇ ಇರ್ತೀವಿ ನಾವು. ನಮ್ಗೆ ಅವಾಗಂತೂ ರೆಸ್ಟು, ನಿದ್ದೆ, ಊಟ, ನೀರು ಅವೇನು ಕೂಡ ನಾವು ನೋಡ್ತಾ ಇರಲಿಲ್ಲ. ಅದಕ್ಕೋಸ್ಕರನೇ ಕೆಲವೆಲ್ಲ ಕೂಡ ನಾವು ಯಶಸ್ವಿಯಾಗಿರ್ತಕ್ಕಂಥದ್ದು. ಓಕೆ.